ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಆಲ್ಮೇಲ ಪಟ್ಟಣ ಪಂಚಾಯಿತಿಯಲ್ಲಿ ಲೋಕಾಯುಕ್ತ ದಾಳಿ. ಸುಳಿವು ಸಿಗ್ತಾ ಇದ್ದಂತೆ ಅಕ್ರಮ ಸಿಬ್ಬಂದಿ ಪರಾರಿ. ಆಲ್ಮೇಲ ಪಟ್ಟಣ ಪಂಚಾಯಿತಿ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಆದರೆ ದಾಳಿಯ ಸುಳಿವು ಸಿಗ್ತಾ ಇದ್ದಂತೆ ಕಚೇರಿಯಲ್ಲಿದ್ದ ಅಕ್ರಮ ಸಿಬ್ಬಂದಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ದಿಢೀರ್ ಪರಿಶೀಲನೆ, ಸಾರ್ವಜನಿಕರಿಂದ ಬಂದ ದೂರುಗಳು ಹಾಗೂ ಕಚೇರಿಯಲ್ಲಿ ನಡೀತಾ ಇದ್ದ ಅವ್ಯವಹಾರಗಳ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ವೃತ್ತ ಪೊಲೀಸ್ ಅಧಿಕಾರಿ ನಿಂಗಪ್ಪ ಪೂಜಾರಿಯವರ ನೇತೃತ್ವದ ಅಧಿಕಾರಿಗಳ ತಂಡ ಜಂಟಿ ಕಾರ್ಯಾಚರಣೆ ನಡೆಸಿ ಕಚೇರಿಗೆ ಲಗ್ಗೆ ಇಟ್ಟಿದೆ. ದಾಖಲೆಗಳ ಪರಿಶೀಲನೆ ಕೂಡ ಮಾಡಿತು. ಕಚೇರಿಯಲ್ಲಿದ್ದ ಪ್ರಮುಖ ಕಡತಗಳು, ಹಾಜರಾತಿ ಪುಸ್ತಕಗಳು ಹಾಗೂ ಆರ್ಥಿಕ ವಹಿವಾಟಿಗೆ ಸಂಬಂಧಪಟ್ಟ ಪ್ರಮುಖ ದಾಖಲೆಗಳನ್ನು ಅಧಿಕಾರಿಗಳು ತೀವ್ರ ಶೋಧನೆಗೆ ಒಳಪಡಿಸಿದ್ದಾರೆ. ಇಲ್ಲಿನ ಕಚೇರಿ ಕಡತಗಳ ನಿರ್ವಹಣೆ ಆಗಿಲ್ಲ, ಸ್ವಚ್ಛತೆ ಇಲ್ಲ, ಲೋಕಾಯುಕ್ತ ಫಲಕ ಅಳವಡಿಸಿಲ್ಲ, ಡೀಸೆಲ್ ಕರ ಬಿಲ್ಲುಗಳ ನಿರ್ವಹಣೆ ಆಗಿಲ್ಲ, ಪೂರ್ತಿ ಹಣ ಪಡೆದು ಅರ್ಧ ಹಣದ ರಸೀದಿ ನೀಡಿದ್ದಾರೆ. ಪಟ್ಟಣದಲ್ಲಿ ರಸ್ತೆಗಳು ಇಕ್ಕಟ್ಟಾಗಿದ್ದು ಅಸ್ವಚ್ಛತೆಯಿಂದ ಕೂಡಿದೆ. ಅಕ್ರಮ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಪರಾರಿಯಾಗಿದ್ರು. ಇನ್ನು ಪಟ್ಟಣ ಪಂಚಾಯಿತಿಯಲ್ಲಿ ಅನಧಿಕೃತವಾಗಿ ಕೆಲಸ ಮಾಡ್ತಾ ಇದ್ದ ಹಾಗೂ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಕೆಲವು ಅಕ್ರಮ ಸಿಬ್ಬಂದಿಗಳಿಗೆ ದಾಳಿಯ ಮುನ್ಸೂಚನೆ ಸಿಕ್ಕ ತಕ್ಷಣ ಕಚೇರಿಯಿಂದ ಕಾಲ್ಕಿತ್ತಿದ್ದಾರೆ. ಕಚೇರಿಯಲ್ಲಿದ್ದ ಇತರೆ ಅಧಿಕಾರಿಗಳನ್ನ ಲೋಕಾಯುಕ್ತರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು ಪರಾರಿಯಾದ ಸಿಬ್ಬಂದಿಯ ಪತ್ತೆಗೆ ಮುಂದಾಗಿದ್ದಾರೆ. ಇನ್ನು ಭ್ರಷ್ಟಾಚಾರ ಹಾಗೂ ಅಕ್ರಮ ನೇಮಕಾತಿಗಳ ಕುರಿತು ತನಿಖೆ ಮುಂದುವರೆದಿದೆ. ಈ ಕುರಿತು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುವುದು ಅಂತ ತನಿಖಾಧಿಕಾರಿ ಲೋಕಾಯುಕ್ತ ಸಿಪಿಐ ನಿಂಗಪ್ಪ ಪೂಜಾರಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ಅಹವಾಲುವನ್ನು ಸಲ್ಲಿಸಿದ್ರು. ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಶಂಕರಗೌಡ ಹಚ್ಚಡದ್, ಮಹಾಯುದ್ಧ ನ್ಯೂಸ್, ಆಲ್ಮೇಲ. ಮತ್ತೊಂದು ಏನು ಮಾಡ್ತಾರೆ, ಎಲ್ಲ ಓಣ್ಯಾಗ ಬಂದು ನೀವು ನಲವತ್ತು ಏನೇನಾದ್ರು ಎಲ್ಲ ಕೂಡಿಸ್ತಾರೆ, ಮಾಡ್ಕೊಂಡು ಎಲ್ಲ ಕೂಡಿಸ್ತಾರೆ.